ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅನುಗೌಡ ಕನ್ನಡ ವ್ಲಾಗ್ಸ್. ಎಸ್, ಪೂಜೆ ಎಲ್ಲ ಆಗಿದೆ, ರೆಡಿ ಕೂಡ ಆಗಿದ್ದೀವಿ. ನಾವು 3 ಜನನೂ ರೆಡಿ ಆಗಿದ್ದೀವಿ. ಒಂದು ಸ್ಪೆಷಲ್ ಇವೆಂಟ್ಗೆ ಹೋಗ್ತಾ ಇದ್ದೀವಿ. ಅಲ್ಲಿ ರೀಚ್ ಆದಮೇಲೆ ಏನು ಇವೆಂಟು ಅಂತ ನಿಮಗೆ ಗೊತ್ತಾಗುತ್ತೆ. ಇನ್ನೇನು ರೀಚ್ ಆಗ್ತೀವಿ. ನಾನು ಈ ವ್ಲಾಗ್ನ ಶನಿವಾರ ಬೆಳಗ್ಗೆ 10 ಗಂಟೆಯಿಂದ ಶುರು ಮಾಡಿದ್ದೀನಿ. ಎಸ್, ರೀಚ್ ಆದ್ವಿ. ಎಸ್, ಇವತ್ತು ಹಾಸ್ಪಿಟ್ಲಲ್ಲಿ ಬೇಬಿ ಶವರ್ ಇದೆ. ಸೊ ನಾನು ತೋರಿಸ್ಕೊತಾರೆ ಹಾಸ್ಪಿಟಲ್ ಬಂದು ಅಪೋಲೋ ಕ್ರಾಡಲ್. ಸೊ ಅಲ್ಲಿ ಈ ಥರ ಇವೆಂಟ್ಸ್ ಎಲ್ಲ ಮಾಡ್ತಾರೆ. ಸೊ ಈಗ ಇವೆಂಟ್ ಸ್ಟಾರ್ಟ್ ಆಗಿದೆ, ಎಲ್ಲರೂ ರೀಚ್ ಆಗಿದ್ರಿ. ಈಗ ಎಲ್ಲ ಇಂಟ್ರೊಡಕ್ಷನ್ ಮಾಡ್ಕೊತಾ ಇದ್ದಾರೆ. ಆ್ಯಂಡ್ ಮೈ is January 3rd. Okay, so it's January and this is my second baby. She is my first daughter. Say hi. 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 Yeah, and speaking about my cravings, like even I do like some spicy food. I won't crave for sweets now. Okay. My first pregnancy was totally like I was feeling like I'm not pregnant only because I was not having any symptoms, nothing, vomiting, nothing. But this time lot of vomiting. ಸೊ ನಾನು ನನ್ನ ಪ್ರೆಗ್ನೆನ್ಸಿ ಜರ್ನಿ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ನನ್ನ ಕ್ರೇವಿಂಗ್ಸ್ ಏನೇನಿದೆ, ಏನು ಇಷ್ಟ ಆಗುತ್ತೆ, ಏನು ಇಷ್ಟ ಆಗಲ್ಲ ಅಂತ ಪ್ರತಿಯೊಂದೂ ಕೇಳ್ತಾಯಿದ್ರು. ಸೊ ಅದಕ್ಕೋಸ್ಕರ ಅದನ್ನೆಲ್ಲ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇದಾದಮೇಲೆ ಒಂದು ಚಿಕ್ಕದಾಗಿ ಬಿವರೇಜಸ್ ಕೂಡ ಕೊಟ್ಟರು. ಈಗ ನೋಡಿ, ಯಾವುದೋ ಒಂದು ಮಗು ಇತ್ತು, ಆ ಮಗು ಜೊತೆ ಗೇಮ್ ಆಡ್ತಾ ಇದ್ದಾಳೆ ಅವಳು. ತುಂಬ ಚೆನ್ನಾಗಿತ್ತು ಇವೆಂಟು, ತುಂಬ ಎಂಜಾಯ್ ಮಾಡ್ತಾ ಇದ್ದಾಳೆ ಅವಳಂತೂ. ನೋಡಿ, ಆ ಗೇಮ್ನ ಎಷ್ಟು ಚೆನ್ನಾಗಿ ಆಡ್ತಾ ಇದ್ದಾಳೆ ಇವಳು. ಎಲ್ಲೇ ಹೋದ್ರೂ ಯಾವುದೋ ಇಂಟ್ರೆಸ್ಟಿಂಗ್ ಗೇಮ್ ಏನಾದರೂ ಇತ್ತು ಅಂದರೆ ಅವಳು ಶೈನೆಸ್ ಇದೆ, ಇಲ್ಲ ಅಂತಲ್ಲ, ಬಟ್ ಸ್ಟಿಲ್ ಅವಳು ಇನ್ವಾಲ್ವ್ ಆಗಿ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡ್ತಾಳೆ. ನೋಡಿ, ನಾನು ಡ್ಯಾನ್ಸ್ ಹಾಡಬೇಕಂತ ಅವಳೇ ಕೇಳಿ ಸಾಂಗ್ ಅವಳೇ ಸೆಲೆಕ್ಟ್ ಮಾಡಿ ಹಾಕಿಸ್ಕೊಂಡು ಇವಾಗ ಅವಳು ಆ ಮಗು ಜೊತೆ ಇನ್ನೊಂದು ಬೇಬಿ ಕೂಡ ಜಾಯ್ನ್ ಆಗುತ್ತೆ. ಸೊ 3 ಜನರು ಹಾಗೆ ಡ್ಯಾನ್ಸ್ ಆಡ್ತಾ ಎಂಜಾಯ್ ಮಾಡ್ತಾ ಇದ್ದಾರೆ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಈ ಇವೆಂಟು. ಎಲ್ಲರನ್ನೂ ಇನ್ವಾಲ್ವ್ ಮಾಡ್ಕೊತಾರೆ ಈ ಇವೆಂಟಲ್ಲಿ. ಸೊ ಹಸ್ಬೆಂಡ್ ಆ್ಯಂಡ್ ವೈಫ್ ಕೂಡ ತುಂಬ ಎಂಜಾಯ್ ಮಾಡ್ಬೋದು. ಆ ಗೇಮಲ್ಲಿ ಯಾರಾದರೂ ವಿನ್ ಆಗಿಲ್ಲ ಅಂದರೆ ಅವ್ರ ಕೈಲಿ ಸಾಂಗ್ ಹಾಡಿಸೋದು, ಇಲ್ಲ ಅಂದರೆ ಡ್ಯಾನ್ಸ್ ಮಾಡಿಸ್ತಾರೆ. ಸೊ ಹಸ್ಬೆಂಡ್ ಆ್ಯಂಡ್ ವೈಫ್ಗೆ ಒಂದು ಒಳ್ಳೆ ಟೈಮ್ ಕೂಡ ಸ್ಪೆಂಡ್ ಮಾಡೋದಕ್ಕೆ ಆಗುತ್ತೆ. ನೋಡಿ ಎಷ್ಟು ಎಂಜಾಯ್ ಮಾಡ್ತಾ ಇದ್ದಾರೆ. ಎಸ್, ಈಗ ನಮ್ಮ ಗೇಮ್ ಕೂಡ ಸ್ಟಾರ್ಟ್ ಆಯಿತು. ನಂದು ಜಸ್ಟ್ ಮಿಸ್ ಆಯಿತು ಟಾರ್ಗೆಟ್ಗೆ. ನೋಡಿ, ನನ್ನ ಮಗಳು ಅವಳು ಆಡ್ತೀನಿ ಅಂತ ಅಲ್ಲಿಂದ ಜೋರಾಗಿ ಎಸಿತಾ ಇದ್ದಾಳೆ. ಸೊ ಹೀಗೆ ತುಂಬ ಎಂಜಾಯ್ ಮಾಡಿದ್ವಿ ಅವತ್ತು. ಟಾರ್ಗೆಟ್ಗೆ ಕರೆಕ್ಟಾಗಿ ಪಾಯಿಂಟ್ ಮಾಡಿ ಹಾಕದೇ ಇರೋದು ಕಾರಣ ನಾವು ವಿನ್ ಆಗಲಿಲ್ಲ. ಅದಕ್ಕೋಸ್ಕರ ಒಂದು ಟಾಸ್ಕ್ ಇಟ್ಟಿದ್ದಾರೆ, ಅದಕ್ಕೆ ನನ್ನ ಮಗಳು ಜಾಯ್ನ್ ಆಗಿದ್ದಾಳೆ. ನನ್ನ ಮಗಳ ಕೈಲಿ ರೈಮ್ಸ್ ಹೇಳಿಸ್ದೆ, ಬಟ್ ಸ್ಟಿಲ್ ನೀವು ಇಲ್ಲಿ ಪಾರ್ಟಿಸಿಪೇಟ್ ಮಾಡಲೇಬೇಕು ಅಂತ ಹೇಳಿದ್ರು. ಅದಕ್ಕೋಸ್ಕರ ಅವಳು ಪರಂ ಸುಂದರಿ ಸಾಂಗ್ ಹಾಕಿದ್ದಾಳೆ. ಅದಕ್ಕೆ ನಾನು ನನ್ನ ಮಗಳು ಇಬ್ಬರೂ ಡ್ಯಾನ್ಸ್ ಆಡ್ತಾಯಿದ್ದೀವಿ. ನೋಡಿ, ಅವಳು ಎಷ್ಟು ಇಂಟ್ರೆಸ್ಟಾಗಿ ಡ್ಯಾನ್ಸ್ ಆಡ್ತಿದ್ದಾಳೆ. ತುಂಬ ಖುಷಿ ಆಯಿತು ನನಗೆ ನನ್ನ ಮಗಳ ಜೊತೆ ಈ ಥರ ಟೈಮ್ ಸ್ಪೆಂಡ್ ಮಾಡಿ. ಅವಳಿಗೆ ಈ ಥರ ಎಲ್ಲ ಹೊರಗಡೆ ಹೋದಾಗ ಈ ಥರ ಎಲ್ಲ ನಾವು ಮಕ್ಕಳ ಜೊತೆ ಇದ್ದಾಗ ಅವ್ರಿಗೆ ಶೈನೆಸ್ ಅಂತ ಏನಿರುತ್ತೆ ಅದೆಲ್ಲ ಕ್ಲಿಯರ್ ಆಗುತ್ತೆ. ಆ್ಯಂಡ್ ತುಂಬ ಆ್ಯಕ್ಟಿವ್ ಆಗಿರ್ತಾರೆ ಮಕ್ಕಳು. ಓ ಮಟ್ಕಿ, ಸೊ ಇದಾದಮೇಲೆ ಡಾಕ್ಟರ್ ಬಂದು ಡಯಟ್ ಬಗ್ಗೆ ಎಲ್ಲ ಹೇಳ್ತಾಯಿದ್ರು. ಏನೇನು ಆಹಾರ ನಾವು ತಗೋಬೇಕು, ಡೆಲಿವರಿ ಆದಮೇಲೂ ಕೂಡ ಏನೇನು ತಗೋಬೇಕು, ಫ್ಯಾಕ್ಟ್ ಯಾವುದು, ಮಿತ್ ಯಾವುದು ಅಂತೆಲ್ಲ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ಈ ಸೆಷನ್ ಕೂಡ ನನಗೆ ತುಂಬ ಇಷ್ಟ ಆಯಿತು, ತುಂಬ ಇನ್ಫಾರ್ಮೇಟಿವ್ ಆಗಿತ್ತು. ನೆಕ್ಸ್ಟು ಕೇಕ್ ಕಟ್ಟಿಂಗ್ ಇತ್ತು. ಸೊ ಇವರೆಲ್ಲರೂ ಬಂದಿದ್ದು ಮಾಮ್ಸ್ ಟು ಬಿ. ಸೊ ಇವರೆಲ್ಲರೂ ಪ್ರೆಗ್ನೆಂಟ್ ಲೇಡೀಸು. ಈಗ ಕೇಕ್ ಕಟ್ ಮಾಡೋ, ನನ್ನ ಮಗಳಂತೂ ನಾನು ಕಟ್ ಮಾಡ್ತೀನಿ ಅಂತ ಕಾಯ್ತಾ ಇದ್ಲು. ಸೊ ಕೇಕ್ ಕಟ್ಟಿಂಗ್ ಎಲ್ಲ ಆಗುತ್ತೆ. ತುಂಬ ಖುಷಿ ಆಯಿತು. ಈ ಥರದ್ದೆಲ್ಲ ಮಾಡಿಸೋದ್ರಿಂದ ಒಂದು ಖುಷಿ ಸಿಗುತ್ತೆ ನಮಗೂ. ಒಂದು ಕ್ಯೂಟ್ ಆದ ಗಿಫ್ಟ್ ಹ್ಯಾಂಪರ್ ಕೂಡ ಕೊಟ್ಟಿದ್ರು.
ಇದನ್ನು ಪಾಪುಗೆ ಹೋದ್ಮೇಲೆ ಅವಳೇ ಯೂಸ್ ಮಾಡ್ತಾಳಂತೆ. ಸೊ ಅದಾದಮೇಲೆ ನಾನು ಅಲ್ಲಿಂದ ಹೊರಟು ಡೈರೆಕ್ಟ್ ನಮ್ಮ ಮಮ್ಮಿ ಮನೆಗೆ ಬಂದ್ವಿ. ಟಯರ್ಡ್ ಆಗಿತ್ತು, ಸೊ ಇಲ್ಲಿ ಬಂದರೆ ಸ್ವಲ್ಪ ರೆಸ್ಟ್ ಮಾಡ್ಕೋಬೋದು ನಾನು ಅಂತ ಬಂದ್ವಿ. ಸೊ ಈವ್ನಿಂಗ್ ನಮ್ಮ ಮಮ್ಮಿ ಪೂಜೆ ಮಾಡ್ತಾಯಿದ್ದಾರೆ ನನ್ನ ಮಗಳಿಗೆ. ಅವಳು ನೋಡಿ ಎಷ್ಟು ಕ್ಯೂಟ್, ಇಷ್ಟು ಸೈಲೆಂಟಾಗಿ ಕೂತಿರೋದು ಇವತ್ತೇ. ಇಷ್ಟು ವರ್ಷದಲ್ಲಿ ಅವಳು ಎಷ್ಟು ನೀಟಾಗಿ ಪೂಜೆ ಮಾಡಿಸ್ಕೊತಾ ಇದ್ದಾಳೆ. ಅವಳಿಗೆ ತುಂಬ ಖುಷಿ ಈ ಥರ ಮಾಡಿಸ್ಕೊಳ್ಳೋದಕ್ಕೆ. ಅದಕ್ಕೆ ಸೈಲೆಂಟಾಗಿ ಕುತ್ಕೊಂಡು ಪೂಜೆ ಎಲ್ಲ ನೀಟಾಗಿ ಮಾಡಿಸ್ಕೊತಾ ಇದ್ದಾಳೆ. ನವರಾತ್ರಿಯ 3ನೇ ದಿನ ಆಗಿರೋದ್ರಿಂದ ನಮ್ಮ ಮಮ್ಮಿ ಈ ಥರ ಪೂಜೆ ಮಾಡ್ತಾಯಿದ್ದಾರೆ. ಅವಳು ಎಷ್ಟು ಇಂಟ್ರೆಸ್ಟಾಗಿ ಕೂತಿದ್ದಾಳೆ ನೋಡಿ, ಎಲ್ಲ ಅಬ್ಸರ್ವ್ ಮಾಡಿದಾಳೆ ಏನೇನು ಮಾಡ್ತಾಯಿದ್ದಾರೆ ಅಂತ. ನಮ್ಮ ಮಮ್ಮಿ ಈ ಥರ ಪೂಜೆ ಎಲ್ಲ ತುಂಬ ಮಾಡ್ತಾರೆ. ಈಗ ನೋಡಿ ನಮ್ಮನೆ ಪುಟ್ಟ ಲಕ್ಷ್ಮಿ ನಮ್ಮನೆ ದೊಡ್ಡ ಲಕ್ಷ್ಮಿಗೆ ಆಶೀರ್ವಾದ ಮಾಡ್ತಾಳೆ. ಎಸ್, ಇದಾಗಿತ್ತು ಇವತ್ತಿನ ವ್ಲಾಗ್, ಶನಿವಾರದ ವ್ಲಾಗ್. ಸೊ ತುಂಬ ಚೆನ್ನಾಗಿತ್ತು. ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಯಾರ್ಯಾರು ನಮ್ಮ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದಾರೋ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ. ಸೊ ಎಸ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್.